ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವತ್ತು ನಾವು ಕ್ಯೂಬ್ ಆಫ್ ದ 2 ಡಿಜಿಟ್ ನಂಬರ್ ವಿತ್ ಅ ಟ್ರಿಕ್ ನೋಡೋಣ. ಅಂದರೆ 2 ಡಿಜಿಟ್ ನಂಬರನ್ನು ಕ್ಯೂಬ್ ಮಾಡೋದು ಹೆಂಗೆ ಅಂತ. ಇವಾಗ ನೋಡಿ, ಕ್ಯೂಬ್ ಇನ್ ದ ಸೆನ್ಸ್ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್. ಸೊ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಅದೇ ವಿತ್ ಟ್ರಿಕ್ ಅಂತಂದರೆ ಒನ್ ಮಿನಿಟಲ್ಲೇ ನೀವು ಅಥವಾ ಒಂದು ಹಾಫ್ ಮಿನಿಟಲ್ಲೇನೂ ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅಂತ ನೋಡೋಣ ಇವಾಗ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲ ನೋಡಿ, ಯು ಡೋಂಟ್ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್ ಇಫ್ ಯು ಹ್ಯಾವ್ ನಾಟ್ ಲರ್ನ್ ಫ್ರಮ್ ಯುವರ್ ಫಸ್ಟ್ ಮಿಸ್ಟೇಕ್ ಅಂತ. ಅಂದರೆ ನೋಡಿ, ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಸೊ ಕೆಲವು ಟೈಮ್ ಫಸ್ಟೇ ನಮ್ಗೆ ಸಕ್ಸಸ್ ಸಿಗೋದಿಲ್ಲ. ಸೊ ಅವಾಗ ನಾವು ಮಿಸ್ಟೇಕ್ ಮಾಡ್ತೀವಿ. ಆ ಮಿಸ್ಟೇಕನ್ನು ನಾವು ತಿದ್ದುಕೊಂಡ್ರೆ, ಸೊ ಅದರಿಂದ ಏನಾದರೂ ಕಲ್ತ್ಕೊಂಡ್ರೆ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು ಅಂತ. ಸೊ ತಪ್ಪಾಗೋಯ್ತು ಅಂತ ಅದೇ ಕೆಲಸನ ಬಿಡೋಂಗೂ ಇಲ್ಲ. ಮತ್ತು ಆ ಕೆಲಸನ ಎಲ್ಲಿ ತಪ್ಪಾಯ್ತಲ್ಲ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋದರೆ ಸಕ್ಸಸ್ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಕ್ಯೂಬ್ ಆಫ್ 2 ಡಿಜಿಟ್ ನಂಬರ್ ವಿತ್ ಅ ಟ್ರಿಕ್ ಅಂತ. ಸೊ ಫಸ್ಟ್ ಇಲ್ಲಿ ನಮ್ಗೆ ಗೊತ್ತಿರಬೇಕು ಸಿಂಗಲ್ ಡಿಜಿಟ್ ಕ್ಯೂಬು. ಫಸ್ಟ್ ಟೇಬಲ್ 1 to 10 ಸ್ಕ್ವೇರ್ ಹೆಂಗೆ ನೋಡಿದ್ವಲ್ಲ ಅದೇ ಥರ ಸಿಂಗಲ್ ಡಿಜಿಟ್ದು ಕ್ಯೂಬ್. 1 ಕ್ಯೂಬ್ ಇನ್ ದ ಸೆನ್ಸ್ 1 ಇದೆ, 2 ಕ್ಯೂಬ್ 8. ಸೊ 10ವರೆಗಂತೂ ಗೊತ್ತಿರಲೇಬೇಕು ನಮಗೆ. ಸೊ 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729. ನೆಕ್ಸ್ಟ್ 10 ಕ್ಯೂಬ್ 1000. ಸೊ ನೋಡಿ, ಇದು ಒಂದು ಟೇಬಲ್ಲು ಗೊತ್ತಿರಬೇಕು ನಮಗೆ. 10ವರೆಗೂ ಗೊತ್ತಿರಬೇಕು ಸಿಂಗಲ್ ಡಿಜಿಟು. ಆಮೇಲೆ ನಾವು ಮಿಕ್ಕಿರೋದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ವಿತ್ ಅ ಟ್ರಿಕ್ ಅಂತ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ನೋಡೋಣ. ಇವಾಗ 1 to 10 ಅಂತೂ ಗೊತ್ತಿರುತ್ತೆ ನಮಗೆ. ಸೊ ಅಬೌಟ್ 10 ಬಂದಾಗ, ಅಥವಾ ಇಲ್ಲಿ ನೋಡೋಣ 22 ತೊಗೊಳ್ಳೋಣ. ಸೊ ನೋಡಿ, ಇದಕ್ಕೆ ಹೋಲ್ ಕ್ಯೂಬ್ ನೋಡಿ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಟೈಮ್ ತೊಗೊಳುತ್ತೆ. ಅದೇ ಇಲ್ಲೇ ಸಿಂಪಲ್ಲಾಗಿ ಮಾಡೋಣ. ಸೊ ಯಾವ ಥರ ಅಂತಂದರೆ ಟ್ರಿಕ್ಕು ಇಲ್ಲಿ ನೋಡಿ, ಇದನ್ನು ಎ ಅಂತ ತೊಗೊಳ್ಳೋಣ ಅಥವಾ ಇದನ್ನು XY ಅಂತ ತೊಗೊಳ್ಳೋಣ. 2 ನಂಬರ್ ಇದೆ ಇಲ್ಲಿ ನಮಗೆ. ನೋಡಿ ಇಲ್ಲಿ ಇದು X ಅಂತ, ಇದು Y ಅಂತ. ಸೊ ಟ್ರಿಕ್ ಏನಪ್ಪ ಅಂತಂದರೆ X ಕ್ಯೂಬ್ ನೋಡಿ, ಮತ್ತು ಇಲ್ಲಿ ಏನಾಗುತ್ತೆ 3 ಇಂಟು X²Y, ಇಲ್ಲಿ 3 ಇಂಟು XY² ಮತ್ತು Y ಕ್ಯೂಬ್ ಅಂತ. ಈ ಒಂದು ಟ್ರಿಕ್ಕನ್ನು ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಈಸಿಯಾಗಿ ನಾವು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ನೋಡಿ 2 ಇಂಟು 2 ಅಂದರೆ 22 ಇದೆ. ಸೊ ಫಸ್ಟು ಇದು X ಆಗಿರುತ್ತೆ, ಇದು Y ಆಗಿರುತ್ತೆ. ಸೊ ಫಸ್ಟ್ ಏನಿದೆ ನಮಗೆ 2 ಕ್ಯೂಬ್. ನೆಕ್ಸ್ಟ್ 3 ಇಂಟು X², 2² ಇಂಟು Y ಅಂದರೆ 2. ದೆನ್ 3 ಇಂಟು X ಅಂದರೆ 2 ಇದೆ, Y ಅಂದರೆ 2². ದೆನ್ Y ಕ್ಯೂಬ್ ಅಂತಂದರೆ 2 ಕ್ಯೂಬ್. ನೋಡಿ ಇವಾಗ 2 ಕ್ಯೂಬ್ ಮೀನ್ಸ್ 8, 2 2s are 4, 4 2s are 8, 8 3s are 24. ಸೇಮ್ ಥಿಂಗ್ ನೆಕ್ಸ್ಟ್ 3 2s are 6, 2 2s are 4 ಇದೆ, 4 2s are 8, 8 3s are 24. ನೆಕ್ಸ್ಟ್ 2 ಕ್ಯೂಬ್ ಅಂತಂದರೆ 8. ಸೊ ಇವಾಗ ನೋಡಿ ಏನು ಬರುತ್ತೆ, ಫಸ್ಟ್ ನಂಬರ್ 8 ಆ್ಯಸ್ ಇಟ್ ಈಸ್. ಇಲ್ಲಿ ಸಿಂಗಲ್ ಬಂದಾಗ ಏನು ಮಾಡ್ತಿದ್ವಿ, ಯಾವಾಗಲೂ ಮುಂಚೆ ಒಂದು 0 ಹಾಕೋಬೇಕು. ಸೊ 0 + 4 4, 2 + 4 6, 2 + 8 10. ನೋಡಿ ಆನ್ಸರ್ ಏನು ಬಂತು ನಮಗೆ, 10,648 ಅಂತ. ನೋಡಿ ಏನಿತ್ತು ನಮಗೆ 3 ಡಿಜಿಟ್ ನಂಬರು 22 ಕ್ಯೂಬ್ ಅಂತ. ಸೊ ಫಸ್ಟ್ ನಾವು ಏನು ನೆನಪಲ್ಲಿ ಇಟ್ಕೋಬೇಕು, ಈ ಒಂದು ಫಾರ್ಮುಲಾ X ಕ್ಯೂಬ್ ಬಾರ್ 3x²y ಬಾರ್ 3xy² ಬಾರ್ y ಕ್ಯೂಬ್ ಅಂತ. ಸೊ 2 ಡಿಜಿಟ್ ಅಂದಾಗ XY, ಫಸ್ಟ್ ನಂಬರ್ X ಆಗಿರುತ್ತೆ, ಸೆಕೆಂಡ್ ನಂಬರ್ Y ಆಗಿರುತ್ತೆ. ಸೊ ನೋಡಿ ಇಲ್ಲಿ 2 ಕ್ಯೂಬ್ 3 ಇಂಟು 2² ಇಂಟು 2, ದೆನ್ 3 ಇಂಟು 2 ಇಂಟು 2² ಇಂಟು 2 ಕ್ಯೂಬ್ ಅಂತ. ಇಂಟು ಅಂತಲ್ಲ, ಲೈನ್ ಅಂತ, ಈ ಲೈನ್ ಅಂತ. ಇವಾಗ ಎಡಿಷನ್ ಸಿಂಪ್ಲಿಫೈ ಆದಮೇಲೆ ಎಡಿಷನ್ ಮಾಡ್ಕೊತ ಹೋಗ್ತೀವಿ. ಲಾಸ್ಟ್ ಡಿಜಿಟ್ ಸಿಂಗಲ್ ಬಂದರೆ ಏನು ತೊಗೊತೀವಿ ನಾವು, ಡಬಲ್ ಡಿಜಿಟ್ ಮಾಡಬೇಕಾದ್ರೆ ನಂಬರ್ಗಿಂತ ಮುಂಚೆ ಒಂದು 0 ತೊಗೊತೀವಿ. ಸೊ 8 ಆಸ್ ಇಟ್ ಈಸ್ ಯೂನಿಟ್ ಪ್ಲೇಸಲ್ಲಿ. ನೆಕ್ಸ್ಟ್ 0 ಪ್ಲಸ್ ಅಡಿಷನ್ ಮಾಡ್ಕೊತ ಹೋಗ್ತೀವಿ. 0 + 4 4, 2 + 4 6, then 2 + 8
10. ಸೊ 10,648. ಸೊ ಅದೇ ಥರ ನೋಡಿ ನೆಕ್ಸ್ಟು ಬೇರೆ ನಂಬರ್ ತೊಗೊಳ್ಳೋಣ. ಯಾವುದು 33 ತೊಗೊಳ್ಳೋಣ ಅಥವಾ 35 ಯಾವುದಾದ್ರೂ ಕ್ಯೂಬ್ ಯಾವುದಾದ್ರೂ ತೊಗೋಬೋದು. ಸೊ ಇಲ್ಲಿನೂ ಕೂಡ ಸೇಮ್. ಫಸ್ಟ್ ಎಕ್ಸ್ ಕ್ಯೂಬ್ ಅಂದರೆ 3 ಕ್ಯೂಬ್ ಬಾರ್ 3 ಇಂಟು 3 ಸ್ಕ್ವೇರ್ ಇಂಟು 5. ನೆಕ್ಸ್ಟ್ 3 ಇಂಟು ಎಕ್ಸ್ ಅಂತಂದರೆ ನಮಗೆ ಏನಿದೆ ಇಲ್ಲಿ ನಂಬರ್ ನೆನಪಲ್ಲಿ ಇಡಬೇಕಾದ ಟ್ರಿಕ್ಕು XY ತೊಗೋಬೋದು. ಬಟ್ ಇಲ್ಲಿ XY ಪ್ಲೇಸಲ್ಲಿ ನಂಬರ್ ತೊಗೊತೀವಿ. 3 ಇಂಟು 3 ಇಂಟು 5 ಸ್ಕ್ವೇರ್ ದೆನ್ 5 ಕ್ಯೂಬ್. ಸಿಂಗಲ್ ಡಿಜಿಟ್ ಅಂತೂ ಗೊತ್ತಿರುತ್ತೆ ನಮಗೆ, ಒಂದು ಟೇಬಲ್ಲು ಅಲ್ಲಿವರೆಗೂ ನೆನಪಿಡೋಕ್ಕಾಗುತ್ತೆ. 3 ಕ್ಯೂಬ್ ಅಂದರೆ ಏನಾಗುತ್ತೆ ನಮಗೆ 27. ನೆಕ್ಸ್ಟ್ 3 ಸ್ಕ್ವೇರ್ ಅಂದರೆ 3 3 9, 9 3 27. ಸೊ ನೋಡಿ ಇಲ್ಲಿ 27ಗೆ ಇಂಟು 5 ಮಾಡ್ದೆ. 5 7 12 ಬರುತ್ತೆ. 5 2 10 1 11. ಸಾರಿ 5 7 ನಾಟ್ ಎಡಿಷನ್, ಮಲ್ಟಿಪ್ಲಿಕೇಶನ್. 5 7 35. ಸೊ 5 7 35, 5 2 10, 10 + 3 13, 135. ನೆಕ್ಸ್ಟ್ 3 3 9 ಬರುತ್ತೆ. 5 5 25, 25 ಇಂಟು 9, 9 5 45, 9 2 18, 18 + 2 22. ಸೊ 225. ದೆನ್ 5 ಟೇಬಲ್ ಮೀನ್ಸ್ 5 ಕ್ಯೂಬ್ ಅಂದರೆ ಏನಿದೆ ನಮಗೆ 125. ಸೊ 125. ಇವಾಗ ನೋಡಿ ಲಾಸ್ಟ್ ಡಿಜಿಟ್ ಆ್ಯಸ್ ಇಟ್ ಈಸ್ ಬರುತ್ತೆ 5. ನೆಕ್ಸ್ಟ್ 12 ಇದೆಯಲ್ಲ, ಇದಕ್ಕೆ ನೆಕ್ಸ್ಟ್ ನಂಬರ್ ಎಡಿಷನ್. 12 + 5 17, ಕ್ಯಾರಿ 1 ಆಯಿತು. ನೆಕ್ಸ್ಟ್ 22 + 1 23 + 5, 23 + 5 28, ಮತ್ತೆ ಕ್ಯಾರಿ 2 ಇಲ್ಲಿ ಬರುತ್ತೆ. ಸೊ 13 + 2 15, 15 + 7 22, 15 + 7. ಸೊ ಕ್ಯಾರಿ 2, 2 + 2 4. ನೋಡಿ ಆನ್ಸರ್ ಏನು ಬಂತು 42,875. ನೋಡಿ ಫಸ್ಟ್ ಏನು ಮಾಡಿದ್ವಿ ನಾವು ಇಲ್ಲಿ 5 ಕ್ಯೂಬ್ ಅಂದರೆ ಫಾರ್ಮುಲಾ ಹೇಳಿದ್ನಲ್ಲ, ಎಕ್ಸ್ ಕ್ಯೂಬ್ 3x² y ಬಾರ್ 3xy² ಬಾರ್ y ಕ್ಯೂಬ್ ಅಂತ. ಸೊ ಎಕ್ಸ್ ಕ್ಯೂಬ್ ಅಂತಂದರೆ ಏನಿದೆ ನಮಗೆ, ಎಕ್ಸ್ ಅಂದರೆ 3, ಸೊ ಎಕ್ಸ್ ಕ್ಯೂಬ್ ಅಂದರೆ 3 ಕ್ಯೂಬ್. ನೆಕ್ಸ್ಟ್ 3x² y ಅಂದರೆ x² ಅಂದರೆ 3² ಇದೆ, y ಅಂದರೆ 5 ಇದೆ. ನೆಕ್ಸ್ಟ್ 3xy², 3 ಇಂಟು 3 ಇಂಟು y ಅಂತಂದರೆ 5 ತೊಗೊಂಡಿದ್ವಿ. ಸೊ 5 ಸ್ಕ್ವೇರ್ ಆಗುತ್ತೆ. ದೆನ್ ಬಾರ್ 5 ಕ್ಯೂಬ್ ಅಂದರೆ 125. ನೋಡಿ ಇಲ್ಲಿ ಸಿಂಗಲ್ ಡಿಜಿಟ್ ಬಂದರೆ 0 ಹಾಕೊಂತೀವಿ, ಡಬಲ್ ಡಿಜಿಟ್ ಬಂದರೆ ಆ್ಯಸ್ ಇಟ್ ಈಸ್, ಈವನ್ 3 ಡಿಜಿಟ್ ಬಂದರೆ ಆ್ಯಸ್ ಇಟ್ ಈಸ್. ಸೊ ಏನಾಗುತ್ತೆ 2 ಡಿಜಿಟ್ 3 ಡಿಜಿಟ್ ಬಂದಾಗ ಯೂನಿಟ್ ಪ್ಲೇಸಲ್ಲಿ ನಂಬರ್ ಆ್ಯಸ್ ಇಟ್ ಈಸ್ ಬರುತ್ತೆ. ಬಟ್ ನೆಕ್ಸ್ಟ್ ಡಿಜಿಟಲ್ಲಿ ಇರುತ್ತಲ್ಲ ಅದು ಕಂಟಿನ್ಯೂ ಆಗುತ್ತೆ. ಇಲ್ಲಿ 2 ಡಿಜಿಟ್ ಇದ್ದರೆ ನೆಕ್ಸ್ಟ್ 1 ಡಿಜಿಟ್ಗೆ ಅಡಿಷನ್ ಆಗುತ್ತೆ. ನೋಡಿ 12 + 5 17, ಸೊ 1 ಕ್ಯಾರಿ ಇಲ್ಲಿ ಬರುತ್ತೆ. ಅದೇ ಥರ ನೋಡಿ 22 ಬಂತಲ್ಲ, 22 + 1 23, 23 + 5 28. ನೆಕ್ಸ್ಟ್ 20 ಕ್ಯಾರಿ 2 ಇಲ್ಲಿ ಬಂತು, ಮತ್ತು 13 + 2 15, 15 ಪ್ಲಸ್ ಮತ್ತು 7 ಏನಾಗುತ್ತೆ 22, ಸೊ ಕ್ಯಾರಿ 2 ಇಲ್ಲಿ ಬರುತ್ತೆ. ನೆಕ್ಸ್ಟ್ 2 + 2 = 4. ಸೊ 42,875 ಅಂತ. ಸೊ ಈ ಥರ ನೋಡಿ. ನೆಕ್ಸ್ಟ್ ನಂಬರ್ ನೋಡೋಣ, ಥರ್ಡ್ ಒನ್ನು 46 ಹೋಲ್ ಕ್ಯೂಬ್ ಅಂತ ನೋಡೋಣ. ಸೇಮ್ ಇಲ್ಲಿ ನಮಗೆ ಏನು ಬರುತ್ತೆ, ಫಸ್ಟು ಎಕ್ಸ್ ಕ್ಯೂಬ್, ದೆನ್ 3x² y, ದೆನ್ 3xy², ದೆನ್ y ಕ್ಯೂಬ್ ಅಂತ. ಸೊ ಎಕ್ಸ್ ಕ್ಯೂಬ್ ಅಂದರೆ 4 ಕ್ಯೂಬ್, 3 ಇಂಟು 4 4 16 ಇಂಟು 6, ದೆನ್ 3 ಇಂಟು 4 ಇಂಟು 6 6 ಅಂದರೆ 6 ಸ್ಕ್ವೇರ್ ಅಂದರೆ 36, ದೆನ್ y ಕ್ಯೂಬ್ ಅಂದರೆ 6 ಕ್ಯೂಬ್ ಇದೆ. ಸಿಂಪ್ಲಿಫೈ. ಕ್ಯೂಬ್ ಅಂತಂದರೆ ನಾವು ಆಲ್ರೆಡಿ ಟೇಬಲ್ ನೋಡಿದ್ದೀವಿ. ಫಸ್ಟ್ ಟೇಬಲ್ 4 ಕ್ಯೂಬ್ ಅಂದರೆ 64 ಬಾರ್. ನೆಕ್ಸ್ಟ್ 3 6 18, 18 ಇಂಟು 60. ನೋಡಿ ಇಲ್ಲೇನು 6 8 48. ನೆಕ್ಸ್ಟ್ 6 1 6,
then 1 8s are 8, 8 plus 6 14, next 1 1s are 1, so ಏನು ಬರುತ್ತೆ 8, ಫಸ್ಟ್ ಯೂನಿಟ್ ಪ್ಲೇಸಲ್ಲಿ ಆ್ಯಸ್ ಇಟ್ ಈಸ್. Next 4 plus 4 8, then 1 plus 1 2, so 288. Next 3 4s are 12, 12 into 36, so 6 12s 6 2s are 12 ಬರುತ್ತೆ, 6 1s are 6, 3 2s are 6, 6 plus 6 12, 3 1s are 3, so ಇಲ್ಲೇನು ಕೂಡ 2 as it is. Next 1 plus 2 is a 3, 1 plus 3 is a 4, 432. ಸೊ 6 ಕ್ಯೂಬ್ ಅಂತಂದರೆ ಗೊತ್ತಿದೆ ನಮಗೆ. 6 ಕ್ಯೂಬ್ ಏನಿದೆ ನೋಡಿ ಇಲ್ಲಿ, 6 ಕ್ಯೂಬ್ ಅಂದರೆ 216 ಅಂತ. ನೋಡಿ ಇವಾಗ ಫಸ್ಟ್ ಯೂನಿಟ್ ಪ್ಲೇಸಲ್ಲಿರೋ ನಂಬರ್ ಆ್ಯಸ್ ಇಟ್ ಈಸ್ ಬರುತ್ತೆ. ಯಾವುದೇ ನಂಬರ್ ಮಲ್ಟಿಪ್ಲೈ ಡಿವಿಷನ್ ಏನೇ ಮಾಡಬೇಕಾದ್ರೂ ಯೂನಿಟ್ ಪ್ಲೇಸಲ್ಲಿರೋ ನಂಬರ್ ಏನು ಬಂದಿರುತ್ತೆ ನಮಗೆ ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ 21 plus 2 ಈಸ್ 23, ಕ್ಯಾರಿ 2 ಇಲ್ಲಿ ಬರುತ್ತೆ. ಸೊ ಇವಾಗ 2 ಡಿಜಿಟ್ ಎರಡು ತೊಗೊತೀವಿ. 43 plus 2 ಈಸ್ 45, 45 plus 8 53, ಸೊ ಕ್ಯಾರಿ 5 ಇಲ್ಲಿ ಬರುತ್ತೆ. ನೆಕ್ಸ್ಟ್ 28 plus 5 33, 33 plus 4 37, ಸೊ 6 plus 3 is 9. ಸೊ ಆನ್ಸರ್ ಏನು ಬಂತು ನಮಗೆ 97,336. ಯಾವುದನ್ನು ಕ್ಯೂಬ್ ಮಾಡಿದ್ವಿ 46, 97,366. ಇಲ್ಲಿ ನೋಡಿ ಏನಿತ್ತು ನಮಗೆ, ಇದು ಒಂದು ಟ್ರಿಕ್, ಇದನ್ನು ನೆನ್ಪಿಟ್ರೆ ನಾವು ಕ್ಯೂಬ್ ಮಾಡ್ಬೋದು. 2 ಡಿಜಿಟ್ ನಂಬರ್ ಯಾವುದೇ ಬಂದರು, ಎಕ್ಸ್ ಕ್ಯೂಬ್ ಬಾರ್ 3x² y ಬಾರ್ 3xy² ಬಾರ್ y ಕ್ಯೂಬ್ ಅಂತ. ಸೊ ಇಲ್ಲೇನಾಗಿತ್ತು, ಎಕ್ಸ್ ಅಂದರೆ 4, ವೈ ಅಂತಂದರೆ 6 ಅಂತ. ಸೊ 4 ಕ್ಯೂಬ್, ದೆನ್ 3 ಇಂಟು 4 ಸ್ಕ್ವೇರ್ ಅಂತಂದರೆ 16 ಇಂಟು 6. ನೆಕ್ಸ್ಟ್ 3 ಇಂಟು ಎಕ್ಸ್ ಇಂಟು ವೈ ಸ್ಕ್ವೇರ್ ಅಂತಂದರೆ ಎಕ್ಸ್ ಅಂದರೆ 4 ಇದೆ, ವೈ ಅಂದರೆ 6, 6 6 36, ದೆನ್ ವೈ ಕ್ಯೂಬ್ ಅಂದರೆ 6 ಕ್ಯೂಬ್. ಸೊ ಇವಾಗ ನೋಡಿ 4 ಕ್ಯೂಬ್ ಮೀನ್ಸ್ 64, ದೆನ್ 3 ಇಂಟು 16 ಇಂಟು 6 288, 3 ಇಂಟು 4 ಇಂಟು 36 432, ದೆನ್ 6 ಕ್ಯೂಬ್ ಈಸ್ 216. ಸೊ 3 ಡಿಜಿಟ್ ಬಂದಾಗ ಈ ಥರ ನೋಡಿ, ಸಿಂಗಲ್ ಡಿಜಿಟ್ ಮಾತ್ರ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ 2 ಡಿಜಿಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ಯೂನಿಟ್ ಪ್ಲೇಸಲ್ಲಿ 6 ಆ್ಯಸ್ ಇಟ್ ಈಸ್. ನೋಡಿ ನೆಕ್ಸ್ಟ್ ಏನಿದೆ ನಮಗೆ 2 ಡಿಜಿಟ್ 21 ಇದೆಯಲ್ಲ. ಸೊ 2 ಡಿಜಿಟನ್ನು ನೆಕ್ಸ್ಟ್ ನಂಬರ್ ಸಿಂಗಲ್ ನಂಬರ್ಗೆ ಅಡಿಷನ್. 21 plus 2 ಈಸ್ 23. ಸೊ ಕ್ಯಾರಿ ಬಂದಿರೋದು ಇಲ್ಲಿ ಬರುತ್ತೆ 2. ಸೊ ಇವಾಗ 43 ಇದೆಯಲ್ಲ, ಇಲ್ಲಿ 2 ಡಿಜಿಟ್ ತೊಗೊತೀವಿ. ಸೊ ಈ 43ಗೆ 2 ಆ್ಯಡ್ ಮಾಡಿದ್ರೆ 45. ಸೊ 45ಗೆ ಮತ್ತೆ 8, ಸೊ 33, ಸಾರಿ 53, ಐಮ್ ಸಾರಿ 43 plus 2 is 45, 45 plus 8 is 53. ಸೊ 5 ಇಲ್ಲಿ ಬಂತು, 3 ಇಲ್ಲಿ ಬಂತು. ನೆಕ್ಸ್ಟ್ 28 plus 5 33, 33ಗೆ ಮತ್ತೆ 4 ಆ್ಯಡ್ ಮಾಡಿದರೆ 37. ಸೊ 7 ಇಲ್ಲಿ ಬರುತ್ತೆ, 3 ಇಲ್ಲಿ ಬರುತ್ತೆ. 3 plus 6 is 9 ಅಂತ. ಸೊ ನೆಕ್ಸ್ಟ್ ನೋಡಿ ಮತ್ತೆ ಯಾವುದಾದ್ರೂ ನಂಬರ್ ನೋಡೋಣ. 70 ಯಾವ್ದು ನೋಡೋಣ, 73 ನೋಡೋಣ. ಓಕೆ 73 ಕ್ಯೂಬ್ ನೋಡೋಣ. ಯಾವುದೇ ತೊಗೊಳ್ಳಿ 2 ಡಿಜಿಟ್ ನಂಬರು. ನೋಡಿ 73 ನೋಡೋಣ ಇವಾಗ. ಸೇಮು ಫಸ್ಟ್ ನಂಬರ್ ಏನಿದೆ 7 ಕ್ಯೂಬ್ ಬಾರ್ 3 ಇಂಟು 7 ಸ್ಕ್ವೇರ್ ಇಂಟು 3, ದೆನ್ 3 ಇಂಟು 7 ಇಂಟು 3 ಸ್ಕ್ವೇರ್, ದೆನ್ 3 ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ 3x² y, ದೆನ್ 3xy ಸ್ಕ್ವೇರ್, ದೆನ್ 3 ಕ್ಯೂಬ್ ಅಂತ. ಸೊ ಇವಾಗ ನೋಡಿ 7 ಕ್ಯೂಬ್ ಆಲ್ರೆಡಿ ನಾವು ಟೇಬಲ್ ಇದು ನೆನಪಲ್ಲಿಡಬೇಕು. 1 ಟೇಬಲ್ 1 to 10 ಅಂತೂ ಗೊತ್ತಿರಲೇಬೇಕು ನಮಗೆ. 7 ಕ್ಯೂಬ್ ಅಂದರೆ 343. ಸೊ 343. ನೆಕ್ಸ್ಟ್ 7 7s 49, 3 3s 9. ಸೊ 49 ಇಂಟು 9 ಮಲ್ಟಿಪ್ಲಿಕೇಶನ್. 9 9s 81, ಸೊ ಕ್ಯಾರಿ 8 ಬರುತ್ತೆ. 9 4s 36, 36 ಪ್ಲಸ್ 8 44. ಸೊ 441.
ನೆಕ್ಸ್ಟ್ 3 3s are 9, 9 3s are 27, 27 into 7, 7 7s are 49, 4 carry, 7 2s are 14 plus 4, 18, 189. ನೆಕ್ಸ್ಟ್ 3 to the power 3 ಅಂದರೆ ಗೊತ್ತು ನಮಗೆ ಏನು ಬರುತ್ತೆ 27. ಇವಾಗ ನೋಡಿ ಇಲ್ಲಿ ಡಬಲ್ ಡಿಜಿಟ್ ಇದೆಯಲ್ಲ, ಸೊ 7 ಆ್ಯಸ್ ಇಟ್ ಈಸ್ ಬರುತ್ತೆ, 2 ಅಡಿಷನ್ ಆಗುತ್ತೆ, 2 + 9 ಈಸ್ 11, ಸೊ 1 ಇಲ್ಲಿ ಬರುತ್ತೆ, ಕ್ಯಾರಿ 1 ಇಲ್ಲಿ ಬರುತ್ತೆ. ನೆಕ್ಸ್ಟ್ 18 + 1 19, 19 + 1 20, ಸೊ ಇಲ್ಲಿ 0 ಬರುತ್ತೆ, ಇಲ್ಲಿ 2 ಬರುತ್ತೆ. ನೆಕ್ಸ್ಟ್ 2 ಡಿಜಿಟ್ 44 + 2 46, 46 + 3 is 49, ಸೊ 4 ಇಲ್ಲಿ ಬರುತ್ತೆ. ಇವಾಗ 34 + 4 ಏನಾಗುತ್ತೆ ನಮಗೆ 38 ಅಂತ. ಸೊ ಯಾವ ನಂಬರನ್ನು ಮಾಡಿದ್ವಿ ನಾವು 73 ಕ್ಯೂಬ್ ಅಂತ. ನೋಡಿ ಏನು ಬರುತ್ತೆ 1 10 100 1000 10,000 lakh 3,89,017 ಅಂತ. ನೋಡಿ ನೀವು ಕೂಡ ಈ ಟ್ರಿಕ್ಕನ್ನು ಫಾಲೋ ಮಾಡ್ಬೋದು. ಯು ಕ್ಯಾನ್ ಟ್ರೈ ಇಟ್. ಎಕ್ಸಾಂಪಲ್ ನೋಡಿ, ಯಾವುದಾದ್ರೂ 84 ಟ್ರೈ ಮಾಡಿ ನೋಡಿ, ಇದೇ ಸೇಮ್ ಟ್ರಿಕ್ಕನ್ನು ಅಪ್ಲೈ ಮಾಡ್ಕೊಂಡು ನೋಡಿ ಬರುತ್ತಾ ಇಲ್ವಾ ಅಂತ. ಮತ್ತು ಅದೇ ಥರ 93 ಇರ್ಬೋದು ಅಥವಾ 97. ಸೊ ಯು ಕ್ಯಾನ್ ಟ್ರೈ ಇಟ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.